ತಂತ್ರಜ್ಞಾನ ಮುಂದುವರಿದಿದ್ದರೂ ಮೂಢನಂಬಿಕೆ ಇನ್ನೂ ನಿಂತಿಲ್ಲದಿರುವುದು ವಿಷಾದನೀಯ ಸಂಗತಿ ಎಂದು ಡಿವೈಎಸ್ಪಿ ಕೃಷ್ಣಪ್ಪ ಬೇಸರ ವ್ಯಕ್ತಪಡಿಸಿದರು. ಮಳವಳ್ಳಿ ಪಟ್ಟಣದ ಶಿಕ್ಷಣ ಕಲಿಕಾ ಕೇಂದ್ರದ ಆವರಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ವೈಜ್ಞಾನಿಕ ಮನೋವೃತ್ತಿ ಆಂದೋಲನದ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ವಿಜ್ಞಾನ ತಂತ್ರಜ್ಞಾನಗಳನ್ನು ನಂಬಿದರೆ ಮಾತ್ರ ಮೂಢನಂಬಿಕೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಾಧ್ಯವಾಗುತ್ತದೆ. ತಂತ್ರಜ್ಞಾನಗಳ ಬಗ್ಗೆ ಪ್ರತಿಯೊಬ್ಬರೂ ಅರಿತುಕೊಂಡಾಗ ಮಾತ್ರ ಮೂಢನಂಬಿಕೆಗೆ ಬ್ರೇಕ್ ಹಾಕಲು ಸಾಧ್ಯ. ಅದಕ್ಕಾಗಿ ಇಂತಹ ಅರಿವು ಕಾರ್ಯಕ್ರಮಗಳು ಅತ್ಯವಶ್ಯಕವಾಗಿ ಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲ್ಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಬಿಜಿವಿಎಸ್ ಅಧ್ಯಕ್ಷ ಡಾ ಯೋಗೇಶ್, ಸಂಪನ್ಮೂಲ ವ್ಯಕ್ತಿ ಹಾಗೂ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಎಸ್ ರೇವಣ್ಣ, ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು, ತಾಲ್ಲೂಕು ಕಾರ್ಯದರ್ಶಿ ಮಹದೇವಯ್ಯ ಸುಜ್ಜಲೂರು, ಜಿವಿ ಶಿವಕುಮಾರ, ಎನ್ ಮಹದೇವ, ಶೈಲಜಾ, ಶೋಭಾ, ಮಹೇಶ ತಳಗವಾದಿ, ಸಿಆರ್ಪಿ ಪಾಪಣ್ಣ, ಹೇಮಂತ ರಾಜು ಸೇರಿದಂತೆ ಹಲವರು ಇದ್ದರು. ಒಂದು ಅನಾಚಾರ ಅಂತೇಳಿ ಭಾವಿಸಿದ್ದೀವಿ ಕಾನೂನು ಪ್ರಕಾರ. ಅದನ್ನು ಆದರೂ ಸಹ ನಾವು ಇವತ್ತು ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ. ಅದು ನಮಗೆ ಗೊತ್ತೋ ಅಥವಾ ಗೊತ್ತಿಲ್ಲದ ರೀತಿಯಲ್ಲಿ ಮೂಢನಂಬಿಕೆಗಳನ್ನು ನಾವು ಆಚರಣೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಆದರೆ ಇವತ್ತು ಸೈನ್ಸ್ ವಿಜ್ಞಾನ ಮುಂದುವರೆದಿದೆ. 9 ಗ್ರಹಗಳಿದ್ದಾವೆ. ಆ ಗ್ರಹಗಳು ಯಾರಿಗೂ ಗೊತ್ತೇ ಇದ್ದಿಲ್ಲ. ಇವತ್ತು ಆ ಗ್ರಹದ ಮೇಲೆ ಹೋಗಿ ನಾವು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಅಲ್ಲೇ ಇಳಿದು ಅಲ್ಲೇ ನಾವು ವಾಸ ಮಾಡಬೇಕು. ಅಲ್ಲೇ ನಮ್ಮ ಎಲ್ಲಿ ಈಗ ನಮ್ಮ ಹೆಂಗೆ ಜಗತ್ತಿದೆ ಅಲ್ಲಿ ಒಂದು ಜಗತ್ತನ್ನು ಮಾಡಬೇಕಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಎಲ್ಲ ವಿಜ್ಞಾನಿಗಳು. ಇಷ್ಟೆಲ್ಲ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ರು ಆದರೂ ಕೂಡ ನಾವು ಇವತ್ತು ಇನ್ನೂ ಮೂಢನಂಬಿಕೆಗಳನ್ನು ನಾವು ಬಿಟ್ಟಿಲ್ಲ. ಈಗ ಉದಾಹರಣೆಗೆ ಗುಡುಗು ಸಿಡಿಲು ಬರ್ತದೆ. ಅದು ವೈಜ್ಞಾನಿಕವಾಗಿ ನಿಮ್ಗೆ ಹೆಂಗೆ ಬರ್ತದೆ ಅಂತ ಗೊತ್ತಿದೆ. ಅದು ಏನು ಮೋಡಗಳ ಒಂದು ಶಾಖದಿಂದ ಡಿಕ್ಕಿ ಹೊಡೆದಾಗ ಗುಡುಗು ಸಿಡಿಲು ಅದನ್ನು ಬೆಂಕಿ ಉತ್ಪಾದನೆ ಆಗಿ ಗುಡುಗು ಸಿಡಿಲು ಬರ್ತದೆ. ಆದರೆ ಇನ್ನೂ ಹಳ್ಳಿ ಕಡೆ ಕೆಲವರು ಏನು ಹೇಳ್ತಾರೆ, ಅರ್ಜುನ ರಥ ಓಡಿಸ್ತಾನೆ ಮೋಡಗಳ ಮೇಲೆ, ಅವಾಗ ಅದು ಸೌಂಡ್ ಬರ್ತದೆ, ಚಕ್ರ ಹೋಗೋದು ಅಂತೇಳಿ ಒಂದು ಭಾವನೆ ಇಟ್ಕೊಂಡವ್ರೆ. ಆಮೇಲೆ ನಿಮಗೆ ಗೊತ್ತಿದೆ, ಹೆಣ್ಮಕ್ಳಿಗೆ ಆರೋಗ್ಯ ಸರಿಯಿಲ್ಲ ಅಂದಾಗ ಯಾರೋ ಪೂಜಾರಿನೋ ಅಥವಾ ಸಮಾಜದಲ್ಲಿ ನಾವೇ ಎಚ್ಚೆತ್ಕೊಂಡು ವಿಜ್ಞಾನ ಏನು ತಾಂತ್ರಿಕತೆ ಇವತ್ತು ಬಂದಿದೆ ಅದು ನಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ ಸತ್ಯ. ಅದು ಕರೆಕ್ಟು, ಅದು ಸರಿ ಅಂತೇಳಿ ನಾವು ಪಾಲನೆ ಮಾಡಿದಾಗ ಮಾತ್ರ ಈ ಮೂಢನಂಬಿಕೆಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಆಗ್ತವೆ. ಇಲ್ಲಾಂದ್ರೆ ಏನು ಮಾಡ್ತೀವಿ, ನಾವು ಮತ್ತೆ ಅದೇ ಮೂಢನಂಬಿಕೆಗಳಿಗೆ ಮಾಡ್ತಾನೆ ಇರ್ತೀವಿ. ಈಗ ನಾನು ಕೆಲವು ಉದಾಹರಣೆ ಹೇಳಿದ್ನಲ್ಲ, ಇವತ್ತು ಹಳ್ಳಿ ಕಡೆ ಹೋಗಿ ನೋಡಿ ನೀವು ಬೇಕಾದರೆ. ಇವತ್ತು ಕೂಡ ಹೋಗ್ಬಿಟ್ಟು ಪಂಚಾಂಗ ತೆಗೆಸ್ತಾರೆ. ಪಂಚಾಂಗ ನೋಡಿಬಿಟ್ಟು ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಯಾವ ಪಂಚಾಂಗ ಯಾವ ಮುಹೂರ್ತ ಯಾರಿಗೂ ಗೊತ್ತಿದೆ? ಅದು ಯಾರಿಗೂ ಗೊತ್ತಿಲ್ಲ. ಅದು ನಕ್ಷತ್ರ ರಾಶಿ ಏನೇನೋ ಹೇಳ್ತಾರೆ ಗ್ರಹಗಳಲ್ಲಿ ನೋಡ್ಬಿಟ್ಟು. ನನ್ನ ಪ್ರಕಾರ ಅವೆಲ್ಲ ಕಾನೂನಿಗೆ ವಿರೋಧವಾದಂಥದ್ದು ಮತ್ತು ಮೌಢ್ಯ ಅಂತಾರಲ್ಲ, ಅವು ಮೌಢ್ಯಕ್ಕೆ ಸಾಕ್ಷಿ. ಅವೆಲ್ಲ ಅದು ಯಾವುದು ನನ್ನ ಪ್ರಕಾರ ಯಾವುದು ಅದು ನಿಜ ಅಲ್ಲ. ಅದು ಒಂದು ಸಮಾಜದಲ್ಲಿ ಕೆಲವರು ಅದನ್ನು ವೃತ್ತಿಯಾಗಿ ಮಾಡ್ಕೊಂಡ್ಬಿಟ್ಟು ಬೇರೆ ಜನರನ್ನು ಅವ್ರನ್ನ ಮೋಡಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ. ಇದಕ್ಕೆ ಅಂತೆ ಅದೇನೆ ಮೋಡಿ ಮಾಡ್ತಕ್ಕಂಥದ್ದು. ಅದರಿಂದ ಹೊರಗೆ ಬರ್ಬೇಕಂದ್ರೆ ಏನಂದ್ರೆ ನಾವು ಸೂಪರ್ಸ್ಟಿಷನ್ ಮೂಢನಂಬಿಕೆಗಳನ್ನು ಬಿಟ್ಟು ನಾವು ಏನು ಇವತ್ತು ನಮ್ಮ ಕಣ್ಣು ಮುಂದೆ ನಾವು ಏನು ಓದಿದ್ದೀವಿ, ನಾವೇನು ತಿಳ್ಕೊಂಡಿದ್ದೀವಿ, ಸತ್ಯಾಂಶ ಏನಿದೆ. ಇವತ್ತು ಚಂದ್ರನ ಮೇಲೆ ರಾಕೆಟ್ ಹೋಗಿ ಪ್ಲಾಟ್ಫಾರ್ಮ್ ಮಾಡಿರೋದು ಸುಳ್ಳ ನಿಜನ ಎಲ್ಲರೂ ನೋಡಿದ್ದಾರೆ, ನಿಜ. ಹಂಗಿದ್ದಾಗ ನಾವು ವಿಜ್ಞಾನಕ್ಕೆ ಮಹತ್ವವನ್ನು ಕೊಡಬೇಕು, ತಂತ್ರಜ್ಞಾನಕ್ಕೆ ಮಹತ್ವವನ್ನು ಕೊಡಬೇಕು. ಅದೇ ಇವನ್ನೆಲ್ಲ ನಿಜ ಅಂತ ತಿಳ್ಕೊಂಡಿದ್ದೀವಿ. ಈಗ ಎಲ್ಲ ಜನರು ಇದ್ರ ಬಗ್ಗೆ ಒಂದು ಅರ್ಥಕೊಂಡು ಎಲ್ಲರಿಗೂ ಅವೇರ್ನೆಸ್ ಬಂದಾಗ ಈ ಮೂಢನಂಬಿಕೆಗಳಿಗೆ ಬ್ರೇಕ್ ಹಾಕ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಇವರೇನು ಸಂಸ್ಥೆಯಿಂದ ಮಾಡಿದ್ದಾರೆ, ಇವತ್ತು ಮೂಢನಂಬಿಕೆಗಳ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಅನಾಚಾರವು ತಂತ್ರಜ್ಞಾನನೇ ಇದು ಇವತ್ತು ಶ್ರೇಷ್ಠ ಅಂತೇಳಿ ಅದು ಅರಿವು ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದಾರೆ.
ಅದು ತುಂಬ ಒಳ್ಳೆಯ ಕೆಲಸ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಇವತ್ತಿನ ದಿವಸ ಅದನ್ನು ಸಮಾಜದಲ್ಲಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಭಾಳ 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 ಬೇಕಾಗಿದೆ, ತುಂಬ ದೊಡ್ಡದು ಅಂತಕ್ಕಂಥ ಅದು ಒಂದು ರೀತಿಯಲ್ಲಿ ಸಮಾಜ ಸೇವೆನೇ ಅಂತ ನಾನು ಭಾವಿಸ್ತೀನಿ. ತುಂಬ ಒಳ್ಳೆಯದು ಈ ಕಾರ್ಯಕ್ರಮ ಮಾಡಿದ್ರಿಂದ. ನೀವು ಇಲ್ಲಿ ಇರ್ತಕ್ಕಂಥವರು ಈ ವಿಚಾರಗಳಲ್ಲಿ ವಿದ್ಯಾವಂತರಾಗಿ ಎಜುಕೇಟೆಡ್ ಆಗಿ ನಿಮ್ಮ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಸಮುದಾಯಗಳನ್ನು ಜನರನ್ನು ಕೂಡ ಎಚ್ಚರ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ, ಒಳ್ಳೆಯ ಒಂದು ಫರ್ಮ್ ಅಂತ ಹೇಳಿಬಿಟ್ಟು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗನ್ಸಿದ ಮಾತ್ರ ಒಂದು ಸ್ವಲ್ಪ